ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶನು ಡೈರೀಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ಚೆನ್ನಾಗಿದ್ದೇನೆ, ಟಚ್ ವುಡ್. ಸೊ ಇದು ಸೆಕೆಂಡ್ ಡೇ ಆಗಿತ್ತು, ಬಟ್ ಸೆಕೆಂಡ್ ಡೇಗೆ ಇನ್ನೂ ಹೋಗಿಲ್ಲ. ನಾನು ರೂಮ್ ಟೂರ್ ತೋರಿಸ್ತಾ ಇದ್ದೇನೆ ನಿಮಗೆ. ನಾವು ಸ್ಟೇ ಆಗಿದ್ದು ಸನ್ ಪಾರ್ಕ್ ಊಟಿ ರೆಸಾರ್ಟ್, ನಾಟ್ ರೆಸಾರ್ಟ್, ಇಟ್ಸ್ ಅ ಹೋಟೆಲ್ ಅನಿಸುತ್ತೆ. ಸೊ ಇಟ್ಸ್ ವೆರಿ ಬ್ಯೂಟಿಫುಲ್, ಸ್ಪೇಷಿಯಸ್ ಆಗಿರುವಂಥ ರೂಮ್ ಇತ್ತು. ನಾವು ಒನ್ ನೈಟ್ಗೆ ಮಾತ್ರ ಸ್ಟೇ ಆಗಿದ್ವಿ. I think it was around 4,000 to 5,000 ಅನಿಸುತ್ತೆ it was 3 to 4 something ಆಯಿತಾ per night for 4 persons. And it was very clean ಮತ್ತು ವೆಲ್ ಮೇಂಟೈನ್ಡ್ ರೂಮ್ ಆಗಿತ್ತು. ಸೊ ಎಸ್, ಮತ್ತೆ ಅಲ್ಲಿಂದ ನಮ್ಮದು ಸೆಕೆಂಡ್ ಡೇ ಸ್ಟಾರ್ಟ್ ಆಯಿತು. ಸೊ ಸೆಕೆಂಡ್ ಡೇ ವಿ ಕ್ಯಾನ್ ಜಸ್ಟ್ ಸೀ ಮೈ ವ್ಲಾಗ್. ಸೊ ಎಸ್, ಇದು ನಾವಿದ್ದದ್ದು ಹೋಟೆಲ್ ಸ್ಟೇ. ಸೊ ದಿಸ್ ಹೆಸರು ಸನ್ ಪಾರ್ಕ್ ಅಂತ. ತುಂಬ ಬ್ಯೂಟಿಫುಲ್ ಆಗಿರೋಂಥ ಸ್ಟೇ, ತುಂಬ ಕಂಫರ್ಟ್ ಇತ್ತು. ಆ್ಯಂಡ್ ಬೆಡ್ರೂಮ್ ಕೂಡ ಸ್ಪೇಷಿಯಸ್ ಆಗಿತ್ತು, ಆಸ್ ಆಲ್ರೆಡಿ ನಾನು ಬ್ಲಾಗಲ್ಲಿ ಹಾಕಿದ್ದೇನೆ. ಆ್ಯಂಡ್ ಎದುರು ವ್ಯೂ ಊಟಿ ಕಂಪ್ಲೀಟ್ ಆಗಿ ಕವರ್ ಆಗ್ತಿದೆ. ತುಂಬ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ, ವಿಚ್ ಐ ಲವ್. ಆ್ಯಂಡ್ ಇಟ್ಸ್ ಬಿಟ್ವೀನ್ ದ ನೇಚರ್. ಇನ್ನೂ ತುಂಬ ಕೂಲ್ ಆಗಿದೆ, ತುಂಬ ಕಂಫರ್ಟ್ ಕೊಡ್ತಾ ಇದೆ. ಸೊ ಎಸ್, ನಾವು ಹೊರಟ್ವಿ ಸೆಕೆಂಡ್ ಡೇ ಟ್ರಿಪ್ಗೆ. ಆ್ಯಂಡ್ ಐ ಹೋಪ್ ನನ್ನ ಔಟ್ಫಿಟ್ ಊಟಿ ಔಟ್ಫಿಟ್ ಊಟಿ ಹೆಂಗೆ ಫಿಟ್ ಆಗ್ತಿದೆ ಹಂಗೆ ಅನಿಸ್ತಾ ಇದೆ. ಬಿಕಾಸ್ ದ್ಯಾಟ್ ಕೋಲ್ಡ್, ದ್ಯಾಟ್ ಫ್ರೀಕಿಂಗ್ ಕೋಲ್ಡ್ ಇದೆ. ಟ್ಯಾಪ್ ವಾಟರ್ ಅಂತೂ ಹಿಂಗೆ ಕಾಲು ನೆಲಕ್ಕೆ ಇಡೋಕ್ಕಾಗಲ್ಲ. ಇಟ್ಸ್ ಟೂ ಕೋಲ್ಡ್. ಆ್ಯಂಡ್ ಯಾ, ಲೆಟ್ಸ್ ಗೋ. ನಾನು ಸೊ ಅಲ್ಲಿ ವ್ಯೂ ನೋಡಿ, ಇಟ್ಸ್ ಸೋ ಗುಡ್. ಮೇಲೆ ಫಾಗ್, ಲಾಸ್ಟ್ ವೀಡಿಯೋ ಇನ್ನೂ ನೋಡಲಿರೋದ್ರೆ ಪ್ಲೀಸ್ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸೊ ದಿಸ್ ವಾಸ್ ಆರ್ ಸೆಕೆಂಡ್ ಡೇ. ನಾನು ಎಲ್ಲರ ಹತ್ರನೂ ಹೇಳ್ತೇನೆ, ಯಾವ ಪ್ಲೇಸ್ಗೆ ನಾವು ಹೋಗ್ತೇವೆ ದ್ಯಾಟ್ ಇಸ್ ಸೆಕೆಂಡರಿ, ಬಟ್ ನಾವು ಯಾರೊಟ್ಟಿಗೆ ಜರ್ನಿ ಮಾಡ್ತಾ ಇದ್ದೇವೆ ಅದು ಪ್ರೈಮರಿ. ಸೊ ನಾನು ಹೋಗ್ತಾ ಇದ್ದದ್ದು ನಮ್ಮ ಗರ್ಲ್ಸ್ ಒಟ್ಟಿಗೆ, ನಮ್ಮ ಆಫೀಸ್ ಕಲೀಗ್ಸ್ ಒಟ್ಟಿಗೆ. ವಂಡರ್ಫುಲ್ ಪೀಪಲ್, ಒಳ್ಳೆ ತುಂಬಾ ಚೆನ್ನಾಗಿತ್ತು. ಸೊ ವೈಬ್ ಯಾವತ್ತು ಮ್ಯಾಚ್ ಆಗಬೇಕು. ಸೊ ವೈಬ್ ಮ್ಯಾಚ್ ಆಗಿತ್ತು. ಆ್ಯಂಡ್ ನಾವು ಹೋದಂಥ ಪ್ಲೇಸ್ ಎಲ್ಲಿ ಅಂತ ಮೆನ್ಷನ್ ಮಾಡ್ತೇನೆ. ಇಟ್ ವಾಸ್ ಅ ಬ್ಯೂಟಿಫುಲ್ ಡೇ. ಬೆಟ್ಟಕ್ಕೆ ಹೋಗಬೇಕು ಅಂತ ಇದ್ದೇವೆ, ಬಟ್ ಇಲ್ಲಿ 8 o'clock ನಂತರನೇ ಓಪನ್. ಸೊ ನಮಗೆ ಸಿಕ್ಕಿದ ಚಾನ್ಸ್ ಅಂತ ಫೋಟೋಶೂಟ್ ಮಾಡ್ತಿದ್ದೇವೆ. ಆ್ಯಂಡ್ ಫುಲ್ ಫಾಗ್, ತುಂಬ ಬ್ಯೂಟಿಫುಲ್ ಆಗಿದೆ ವೆದರು. ಅದು ಆ ಸಾಂಗ್ ಹಾಕ್ಕೊಂಡು ಗಾಳಿಪಟ ಮೂವಿ ನೋಡೋಂಗೆ. ಸೊ ಯಾ, ಇನ್ನು ಹೋಗಬೇಕು, ಕಾಯಬೇಕು. ಒಂದು 8 o'clock, ಇನ್ನೇನು 1.5 hour ಇದೆ ಅನ್ಸುತ್ತೆ. ಅಲ್ಲಿಂದ ಬ್ಯೂಟಿಫುಲ್ ಫಾಲ್ಸ್ ಅಲ್ಲ, ಫಾಲ್ಸ್ ನೋಡೋಕೆ ಹೋಗ್ತಿದ್ದೇವೆ. ಪಹಾಡಲ್ಲಿ ಬಂದು ಅಲ್ಲ, ಅದು ಇದು ಶೀಟು. ನೈಸ್. गरम फली चना मसाला बेल मिक्स
ಆಗಲ್ಲ ಇನ್ನು. ನನಗಂತ ಐ ಆಮ್ ಸ್ಯಾಟಿಸ್ಫೈಡ್. ನೆಕ್ಸ್ಟ್ ಅಣ್ಣ ನಮ್ಮದು ನಾವು ಪ್ಯಾಸೆಂಜರ್ ಪ್ರಿನ್ಸಸ್ ಆ್ಯಕ್ಚುಲಿ ನಾವು. ಯಪ್ಪ ಅಣ್ಣ ಹೆಂಗೆ ಅಣ್ಣಂದು ಇಂಗ್ಲೀಷ್ ಕೇಳಿದ್ರ ಚೈನೀಸ್ ಸಾರಿ. ವಡ 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 ಅಂದ್ರೆ ಅದು ನಿನ್ನೆ ನೀನು ಬಿಟ್ಟಂತ ಈ ವಡ ಅಲ್ಲ ಅದು ವಡ ಥರ್ಡ್ ಒನ್. ಸೊ ಇವಾಗ ನನಗೆ ಬರ್ತಾ ಇಲ್ಲ ಇದು. ನಾನು ಈಗೊಂದು ಅಣ್ಣನಿಗೆ ಮ್ಯಾಗಿಯಾ ಮ್ಯಾಗಿ ಎಷ್ಟು ಅಣ್ಣ ನೀವು ಬ್ರೇಕ್ಫಾಸ್ಟ್ ಮಾಡಿದ್ದು ಇಡ್ಲಿ ಮತ್ತೆ ಹಾಂ. ಸೊ ಅಣ್ಣ ಮಸಾಲೆ ದೋಸೆ ಇಲ್ಲ ಇದೆ. ಬ್ರೆಡ್ ಆಮ್ಲೆಟ್ ಚೆನ್ನಾಗಿರುತ್ತೆ. ಮ್ಯಾಗಿ ಆದರೆ ಮ್ಯಾಗಿ ಬಿಸಿ ಬಿಸಿ ಚೆನ್ನಾಗಿರುತ್ತೆ. ಚೂಸ್ ಮಾಡಿ ಬಿಸಿ ಬಿಸಿ ಹಾಂ ಎಲ್ಲ ಚೆನ್ನಾಗಿರುತ್ತೆ. ಸೊ ಏನಂದರೆ ಇನ್ನು ನೆಕ್ಸ್ಟ್ ಡೆಸ್ಟಿನೇಷನ್ ಯಾವುದಂತ ಗೊತ್ತಿಲ್ಲ. ನಾವು ಆಲ್ರೆಡಿ ಹೇಳ್ದಂಗೆ ನಾವು ಪ್ರಿನ್ಸಸ್ ಪ್ಯಾಸೆಂಜರ್ಸ್. ಅಣ್ಣ ಕರ್ಕೊಂಡು ಹೋಗ್ತಾರೆ ನಮ್ಮ ಡ್ರೈವರನ್ನು. ನಾವು ಹೋಗ್ತಾ ಇದ್ದೇವೆ. ಬಿಲ್ ತಗೋಬೇಕಂತಿಲ್ಲಿ. ಬಿಸಿ ಬಿಸಿ ಪಹಾಡಿನಲ್ಲಿ ಬಜ್ಜಿ ಆಯ್ತಾಯ್ತು. ಬಿಸಿ ಬಿಸಿ ಇದರಲ್ಲಿ ಬಜ್ಜಿ ಅಂತ. ಹಾಯ್, ಹೌ ಆರ್ ಯು ಎಂಜಾಯಿಂಗ್? ಬಾ ಮ್ಯಾಗಿ ತಿನ್ನುವ, ಲೆಟ್ಸ್ ಗೋ. ಇಲ್ಲಿ ಬಾ, ಇಲ್ಲಿದ್ದಾಳೆ. ಎಲ್ಲಿ ನೀವು? ಅಲ್ಲಲ್ಲ, ಚಾಯ್ ಆರ್ಡರ್ ಮಾಡಿ. ಅಣ್ಣ ಬಲ್ಲಿ. ಅಣ್ಣನಿಗೆ ಚೇರ್ ಇಲ್ಲ. ನಿಮ್ಮ ಹೆಂಗ ಅನ್ಸಿದೆ ಸ್ಪೈಸಿ ಬಜ್ಜಿ ವಿತ್ ದ ಸ್ಕೂಲ್ ವೆದರ್? ಸೊ ಲೆಟ್ಸ್ ಟ್ರೈ. ಹೆಂಗಿದೆ ಹೇಳಿ. ಹಾ ಹೇಗಿದೆ? ಹೌ ವಾಸ್ ದಿಸ್? ನೈಸ್ ಅಲ್ಲ? ಇವನ್ ನನಗೂ ಇಷ್ಟ ಆಯ್ತು. ನನಗೆ ತುಂಬ ಕಾನ್ಶಿಯಸ್ ಇರಬೇಕು. ವೈಟ್ ಪ್ಯಾಂಟು. ಈಗ ರೀಚ್ ಆಗಿದ್ದೇವೆ ಟೀ ಎಸ್ಟೇಟ್. ಸೊ ಅಷ್ಟೇ. ಸೊ ಇಲ್ಲಿಂದ ಎಂಟ್ರಿ ಫೀಸ್ ಇದ್ದದ್ದು 20 ಆ್ಯಂಡ್ ಕಾರ್ ಪಾರ್ಕಿಂಗ್ ಫೀಸ್. ನಾವೆಲ್ಲ ಬಂದಿದ್ದೀವಿ ಮಾಡು. ಆ ಕಡೆಯಿಂದ ಬಿಡ್ತಾರೆ ಅನ್ಕೋತೀನಿ. ಆ ಕಡೆ ಇತ್ತು ಮೇಡಮ್. ಆ ಕಡೆ ಹೋಗಿದ್ದಾರೆ. ಅಲ್ಲ ಇದು ಬೆಳೆದೇ ಇಲ್ಲ ಮೇಡಮ್. ಎಲ್ಲ ಕಟ್ ಮಾಡಿ ಚೆನ್ನಾಗಿ ಹಸಿರು ಕಡೆ ಚೆಂದ ಇಲ್ಲ. ಹೌದು, ಇವಾಗ ತಾನೇ ಎಲ್ಲ ತೆಗಿದ್ದಾರೆ. ಅವಳಿಗೆ ಆ ಕಾಸ್ಟ್ಯೂಮ್ ಅಲ್ಲಿ ಬೇಕಾಗುತ್ತೆ. ನಂಗೆ ಈ ಡ್ರೆಸ್ ಅಲ್ಲಿ ಇದೆ ಅಷ್ಟು. ಹೋಗ್ಲಿ, ಇನ್ನೊಂದು ಎರಡು ತೆಗಿಸ್ಕೊಳ್ಳಿ ಮೇಡಮ್. ಬೇಡ, ವಾಪಸ್ ಕಾಸ್ಟ್ಯೂಮ್ ನನ್ಗೆ ಕೊಡ್ತಾರಾ? ಅಮ್ಮ ಒಂದು 10 ಹ್ಯಾಪಿ ರಕ್ಷಾಬಂಧನ. ಎಲ್ಲರೂ ನಮಗೆ ಫ್ಯಾಕ್ಟ್ರಿ ಎಂಟ್ರ್ ಆಗಬೇಕಾದ್ರೆ ಇದು ಟ್ಯಾಗ್ ಕಟ್ಟಬೇಕು. ಚಾಕ್ಲೇಟ್ ಟೇಸ್ಟ್ ಮಾಡಬೇಕಾದ್ರೆ 30 ರೂಪೀಸ್ ಕೊಡ್ಬೇಕು. ಚಲ ಹೆಂಗು ಟಿಕೆಟ್ Cocoa bean roasting is done at 125 degrees Celsius.
ಟೀ ಫ್ಯಾಕ್ಟ್ರಿ ಮತ್ತೆ ಚಾಕ್ಲೇಟ್ ಫ್ಯಾಕ್ಟ್ರಿ ವಿಸಿಟ್ No, please don't. Please don't. ವಾಟ್ಸ್ ಯುವರ್ ಒಪಿನಿಯನ್ ಸೌಂದರ್ಯ? Waste of time, waste of everything. ಸೇಮ್ ವೇಸ್ಟ್ ಅಲ್ಲಿ ಒಂದಿಷ್ಟು ಮಾಡೋಕಿಲ್ಲ. ಅಲ್ಲ, ಅದಕ್ಕಿಂತ ಬೆಸ್ಟ್ ನಾವು ಇದು ಟೇಸ್ಟ್ ಎಲ್ಲ ಅಲ್ಲ ಚಾಕ್ಲೇಟ್ ಡಿಪ್ ಮಾಡಿ 20 ರೂಪಾಯಿ ತಿಂದ್ವಲ್ಲ ಅಲ್ಲಿ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲನೇಷನ್ ಹಾಕಿದ್ದಾರೆ ಇವ್ರು ಏನಿಲ್ಲ ಹಿಂಗ್ ಬಂದ್ವಿ ಬಟ್ 30 ರೂಪಾಯಿಗೆ 3 ಚಾಕ್ಲೇಟ್ ಅಣ್ಣ ಅದು ಎಕ್ಸ್ಪೈರಿ ಆಗಿದ್ರು ಗೊತ್ತಿಲ್ಲ ಅಣ್ಣ. ಮೇಡಮ್ ಯಾವ್ದೋ ಇಂಡಸ್ಟ್ರಿಯಲ್ ಏರಿಯಲ್ ಮೆಷಿನ್ಗಳು ಓಡ್ತಿರ್ತಾವಲ್ಲ CNC ಮೆಷಿನ್ಗಳು ಆ ತರ ನಮ್ಮ ಹತ್ರ ಪೀನೆ ಇಂಡಸ್ಟ್ರಿ ಹತ್ರ ಬಂದ್ರೆ ಎಲ್ಲ ತೋರಿಸುತ್ತೆ. ಯಾವ್ದು ಏನಂದ್ರೆ ಏನಿಲ್ಲ. ಸೊ ಎಲ್ಲ ಟ್ರಿಪ್ ಲಾಸ್ಟ್ ಒಂದು ಇರುತ್ತಲ್ಲ ನೆಗೆಟಿವ್ ಹಾಗೆ ಹೋಗಿದ್ದು ಓಕೆ ನಮ್ಮ ಪ್ಲೇಸ್ ಗೊತ್ತಾಯ್ತು ಏನು ಅಂತ. ಆ್ಯಂಡ್ ಅಲ್ಲಿ ಚಾಕ್ಲೇಟ್ ಟೇಸ್ಟ್ ಮಾಡೋಕ್ಕಿಲ್ಲ, ನಮ್ಮ ಪರ್ಚೇಸ್ ಮಾಡಬೇಕಿದ್ರು ಬಲ್ಕಲ್ಲಿ ಯಾವ ಚಾಕ್ಲೇಟ್ ಫ್ಲೇವರು ಟೇಸ್ಟ್ ಮಾಡೋ ಹಂಗಿಲ್ಲ. ಸೊ ಅದೇ ಕಷ್ಟ ನಮಗೆ, ಬಿಕಾಸ್ ಒಬ್ಬೊಬ್ರು ಟೇಸ್ಟ್ ಬೇರೆ ಇರುತ್ತೆ, ಅಲ್ಲಿ ಏನೋ ತಗೊಂಡು ನಾವು ಆಗಲ್ಲ. ಸೊ ದಟ್ಸ್ ಒನ್ ನೆಗೆಟಿವ್ ಪಾಯಿಂಟ್, ಬೇಜಾರ್ ಪಾಯಿಂಟ್. ಇಲ್ಲಿಂದ ಆಗುತ್ತಾ ಅಣ್ಣ ಹೋಗಿ. ಫೈನಲಿ ಆನ್ ದಿ ವೇ ನಾವು ನಮಗೆ ಒಂದು ಚಾಕ್ಲೇಟ್ ಫ್ಯಾಕ್ಟ್ರಿ ಅಲ್ಲ, ಅದು ಚಾಕ್ಲೇಟ್ಸ್ ಎಲ್ಲ ಹೋಲ್ಸೇಲ್ಗೆ ಮಾಡ್ತಾರಲ್ಲ, ಅದು ಶಾಪ್ ಸಿಕ್ತು. ಆ್ಯಂಡ್ ವೆರೈಟಿ ಆಫ್ ಚಾಕ್ಲೇಟ್ಸ್, ಡಿಫ್ರೆಂಟ್ ವೆರೈಟಿ ಇತ್ತು ಆಯಿತಾ. ಅದರಲ್ಲಿ ನನಗಂತೂ ಸಮಥಿಂಗ್ ಕೇಸರ್ ಮಿಲ್ಕ್ ಚಾಕ್ಲೇಟ್ ಅನಿಸುತ್ತೆ, ವೆರಿ ಡಿಲಿಷಿಯಸ್ ಆಗಿತ್ತು. ಸೊ ಮನೆಗೆ ಫ್ಯಾಮಿಲಿಗೆಲ್ಲ ಬೇಕಲ್ಲ ಫ್ರೆಂಡ್ಸ್ಗೆ, ಸೊ ಅಲ್ಲಿಂದ ಸ್ವಲ್ಪ ತೊಗೊಂಡು ಬಂದ್ವಿ ನಾವು. ಆ್ಯಂಡ್ ಆನ್ ದಿ ವೇ ನೋಡಿ ಎಷ್ಟು ಬ್ಯೂಟಿಫುಲ್ ಆದ ಒಂದು ಮೊಮೆಂಟ್ ಅನ್ನು ಕ್ಯಾಪ್ಚರ್ ಮಾಡಿದ್ವಿ. ಇಟ್ ವಾಸ್ ಡ್ಯಾನ್ಸಿಂಗ್ ಸೋ ಕ್ಯೂಟ್ಲಿ. ಲಾಂಗ್ ಡ್ರೈವ್ ಇಲ್ಲಿ ಸಾಂಗ್ ಇಡಿ, ಲಾಂಗ್ ಡ್ರೈವ್ ಹೋಗುಮ್ಮ ಅವ್ನು ಮಾಡ್ತಾರೆ. ಅಣ್ಣ ಹಿಂದೆ ಬರಬೇಕು, ನಾನು ತೋರಿಸ್ತೇನೆ ನಿಮಗೆ ಈ ಡ್ಯಾನ್ಸಿಂಗ್. ನಾವು ಮಾತ್ರ ಅಲ್ಲ, ಇಲ್ಲಿ ನೋಡಿ ಹೋಗುಮ್ಮ. ನಂತರ ಡ್ಯಾನ್ಸರ್ ಆಗಿತ್ತ ಅಂತ ಲಾಸ್ಟ್ ಜನ್ಮದಲ್ಲಿ. ಅಯ್ಯೋ ನಗು ಬಂತಂತ ಅಂತ. ಅಣ್ಣ ನೀವಾಗ ಹೇಳ್ಬೇಕು ಸ್ನ್ಯಾಕ್ಸ್ ಟೈಮ್ ಅಂತ. ಸೊ ಲೈನಲ್ಲಿ ಯಾಕೆ ನಿಂತಿರ್ಬೋದು ಹಿಮ ಇವರೆಲ್ಲ? ಊಟ ಅಂತ ಹೇಳ್ಬೇಕು ಅಣ್ಣ. ಆಗ ನೀವು ಪಂಚ್ ಕೊಡ್ಬೇಕು, ಊಟಕ್ಕಲ್ಲ ಮೇಡಮ್, ಮೇ ಬಿ ಸ್ನ್ಯಾಕ್ಸ್ ಟೈಮ್ ಅಂತ. ಆಯ್ತಾ? ಓಕೆನಾ? ರೆಡಿ? ಅದು ಓಕೆ. ಮೇ ಬಿ ಇವ್ರು ಯಾಕೆ ಲಂಚಿಗೆ ಯಾಕೆ ಲೈನಲ್ಲಿ ನಿಂತಿರ್ಬೋದು? ಅಣ್ಣ ಡೈಲಾಗ್ ಹೇಳಿ. ಬ್ರ್ಯಾಂಡ್ ಬಾಬು ಅರುಣ ಡೈಲಾಗ್ ಹೇಳಿ ಮಾರ್ರೆ, ನಿಮ್ಗೆ ಹೇಳ್ಕೊಟ್ಟಂಗೆ ಹೇಳೋಕ್ಕಾಗಲ್ವಾ? ನೀವು ಹೇಳ್ಬೇಕು, ಅವ್ರು ಪುನಃ ವಾಪಸ್ಸು. ನಾನು ಹೇಳ್ತೇನೆ, ಅದು ಯಾಕೆ ಲೈನಲ್ಲಿ ನಿಂತಿರ್ಬೋದು, ಅದಕ್ಕೆ ಹಿಮ ಹೇಳ್ತಾರೆ ಲಂಚ್ ಟೈಮ್. ಆಗ ಮೇಡಮ್ ಲಂಚ್ ಅಲ್ಲ ಸ್ನ್ಯಾಕ್ ಟೈಮ್ ಆಗಿರ್ಬೇಕಂತ. ಆಗ ನಾವು ಎಲ್ಲಿದ್ದೆ ಇಲ್ಲಿ ತನಕ ಅವ್ರು ಅನ್ಕೋಬಹುದು ವಿಡಿಯೋ ಹಿಂದೆ ಆನೆ ಹಾಗೆ ಮಾತಾಡ್ತಾ ಹೇಗೆ ಆ ಡೇ ಕಂಪ್ಲೀಟ್ ಆಯ್ತು ಅಂತಲೇ ಗೊತ್ತಾಗಲಿಲ್ಲ. ವಂಡರ್ಫುಲ್ ಟ್ರಿಪ್ ನನ್ನ ಲೈಫಲ್ಲಿ, ತುಂಬಾ ಮೆಮೊರೇಬಲ್ ಆಗಿತ್ತು ಆ್ಯಂಡ್ ತುಂಬ ಫನ್ ಆಗಿತ್ತು. ಡ್ರೈವರನ್ನು ಕೂಡ ಅಮೇಝಿಂಗ್ ಆಗಿ ನಮಗೆ ಒಂದು ಕೋಆರ್ಡಿನೇಷನ್ ಮಾಡಿದ್ರು, ನಮ್ಮ ಪ್ಲೇಸಸ್ ಎಲ್ಲ ಕರ್ಕೊಂಡು ಹೋದರು, ನಮಗೆಲ್ಲ ಕಡೆ ಆರಾಮಾಗಿ ಸೇಫಾಗಿ ನಮ್ಮನ್ನು ಕರ್ಕೊಂಡು ಹೋಗ್ಬಿಟ್ರು. ಸೊ ಎಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಡು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.